ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಪರಿಣಾಮ ಭಾರತದ ಮೇಲೆ ಈಗ ನಿಧಾನವಾಗಿ ತಟ್ಟೋದಕ್ಕೆ ಶುರುವಾಗಿದೆ. ಯುದ್ಧದ ಮಧ್ಯೆ ಭಾರತದಲ್ಲಿ ಬೆಲೆ ಏರಿಕೆಯ ಆತಂಕ ಶುರುವಾಗಿರೋದು, ಅದರಲ್ಲೂ ಕೂಡ ಈಗ ಮೊದಲ ಬೆಲೆ ಏರಿಕೆ ಅಧಿಕೃತವಾಗಿದೆ. ಅದು ಯಾವುದರದ್ದು ಅಂತಂದರೆ ಅಡುಗೆ ಅನಿಲ. ನಾವು ಬಳಸುವಂಥ LPG ಸಿಲಿಂಡರ್ನ ದರ ಏರಿಕೆಯಾಗಿದೆ. ಗೃಹ ಬಳಕೆ ಮನೆಯಲ್ಲಿ ಬಳಸುವಂಥ ಸಿಲಿಂಡರ್ 14.2 kgಯ ಸಿಲಿಂಡರ್ ಏನು ಬರುತ್ತೆ ಅದಕ್ಕೆ 60 ರೂಪಾಯಿ ಜಾಸ್ತಿ ಆಗುತ್ತೆ ಇವತ್ತಿನಿಂದಲೇ. ವಾಣಿಜ್ಯ ಸಿಲಿಂಡರು, ವಾಣಿಜ್ಯ ಬಳಕೆಗೆ ಬಳಸುವಂಥ ಸಿಲಿಂಡರ್ ಅದು 115 ರೂಪಾಯಿ ಪರ್ ಸಿಲಿಂಡರ್ ಜಾಸ್ತಿ ಆಗ್ತಾ ಇದೆ. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಯಾಗುತ್ತೆ. LPG ದರ ಏರಿಕೆಯಾಗೋದು ನಿರೀಕ್ಷಿತವಾಗಿತ್ತು, ಅದರಂತೆ ಆಗಿದೆ, ದರ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ನ ಮತ್ತು ಗೃಹ ಬಳಕೆಯ ಸಿಲಿಂಡರ್ನ ದರದ ವ್ಯತ್ಯಾಸವನ್ನು ನಿನ್ನೆಗೂ ಇವತ್ತಿಗೂ ವ್ಯತ್ಯಾಸವನ್ನು ನೀವು ನೋಡ್ತಾ ಇದ್ದೀರಿ. LPG ಮತ್ತು LNG, ನ್ಯಾಚುರಲ್ ಗ್ಯಾಸು ಮತ್ತು ಅಡುಗೆ ಅನಿಲ, ಇದರ ಪೂರೈಕೆಯ ಮೇಲೆ ಪರಿಣಾಮ ಬೀರಿರೋದು ಯುದ್ಧದ ಕಾರಣಕ್ಕಾಗಿ. LNG ಸಮಸ್ಯೆಯಿಂದಾಗಿ ಭಾರತದಲ್ಲಿ ಹಲವು ಕಂಪನಿಗಳು ಬಂದಾಗಿದ್ದಾವೆ, ಫ್ಯಾಕ್ಟರಿಗಳು ಬಂದಾಗಿದ್ದಾವೆ, ನ್ಯಾಚುರಲ್ ಗ್ಯಾಸ್ನ ಅಭಾವದ ಕಾರಣಕ್ಕಾಗಿ. LPG ದರ ಏರಿಕೆಯಾಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ನಾನು ಈಗಾಗಲೇ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಇದು ಆರಂಭ ಮಾತ್ರ. ಒಂದು ವೇಳೆ ಯುದ್ಧ ಮುಂದುವರಿದರೆ, ದೀರ್ಘಕಾಲಕ್ಕೆ ಯುದ್ಧ ಮುಂದುವರಿದರೆ ದರ ಇನ್ನಷ್ಟು ಜಾಸ್ತಿ ಆಗಬಹುದು. ದರ ಜಾಸ್ತಿ ಆಗೋದರ ಜೊತೆಗೆ ಕೊರತೆಯೂ ಕೂಡ ಕಾಡಬಹುದು ಅನ್ನುವಂಥ ಆತಂಕ ಇದೆ. ತಜ್ಞರು ಕೂಡ ಅದೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ನೇರ ಎಫೆಕ್ಟ್ ಶುರುವಾಯಿತು ಅಂತ ಅನ್ಸುತ್ತೆ ಯುದ್ಧಕ್ಕೆ ಸಂಬಂಧಿಸಿ. ಹೌದು ರಕ್ಷಿತ್, ಈ ಒಂದು ಇಸ್ರೇಲ್ ಮತ್ತೆ ಇರಾನ್ ಯುದ್ಧದ ಒಂದು ಏನು ಈ ಒಂದು ಯುದ್ಧದ ಪರಿಣಾಮ ಏನಿದೆ ಇದು ಈಗ ಶುರುವಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಈ ಬೆಂಗಳೂರು ಹೋಟೆಲ್ ಉದ್ಯಮದ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರು ಕೂಡ ಇದ್ದಾರೆ. PC ರಾವ್ ಅವರೇ, ಈಗ ಒಂದು ಕಮರ್ಷಿಯಲ್ ಸಿಲಿಂಡರ್ ದರ ಆಗಿರ್ಬೋದು, ಗೃಹ ಬಳಕೆ ಸಿಲಿಂಡರ್ ದರ ಎಲ್ಲವೂ ಕೂಡ ಏರಿಕೆ ಆಗಿರುವಂಥದ್ದು. ಹೋಟೆಲ್ ಉದ್ಯಮದಲ್ಲಿ ಯಾವ ರೀತಿ ನೋಡುತ್ತೆ? ಒಂದು ಕಡೆ ಏರಿಕೆ ಆಗಿದೆ, ಒಂದು ಕಡೆ ಶಾರ್ಟ್ ಸಪ್ಲೈ ಇದೆ. ಎರಡೂ ದೊಡ್ಡ ಸಮಸ್ಯೆನೇ. ಇತ್ತೀಚೆಗೆ ಕರೆಂಟ್ ಬಿಲ್ ಏರಿಕೆ ಆಯಿತು, ವಾಟರ್ ಬಿಲ್ ಏರಿಕೆ ಆಯಿತು, ಗಾರ್ಬೇಜ್ ಟ್ಯಾಕ್ಸ್ ಹಾಕಿದ್ರು, ಗಾರ್ಬೇಜ್ ಕಲೆಕ್ಷನ್ಗೆ 1 kgಗೆ 12 ರೂಪಾಯಿ ಅಂತ ನಮ್ಮ ಮೇಲೆ ಹೊರೆ ಹಾಕಿದ್ದಾರೆ. ಇದರ ಜೊತೆಗೆ ಇವಾಗ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಕಳೆದ ಬಾರಿ 1ನೇ ತಾರೀಕಿಗೆ 39 ರೂಪಾಯಿ ಜಾಸ್ತಿ ಆಯಿತು. ಇವಾಗ 130 ರೂಪಾಯಿ ಹೆಚ್ಚಿಗೆ ಅಂತ ಇವತ್ತಿನಿಂದ ಸೂಚನೆ ಬರ್ತಾ ಇದೆ. ಇದರಿಂದ ನಮ್ಮ ಹೋಟೆಲ್ ನಡೆಸುವುದೇ ಭಾಳ ಕಷ್ಟ ಆಗ್ತದೆ. ನಮ್ಮ ಗ್ರಾಹಕರ ಹಿತಚಿಂತನೆಗಳನ್ನು ಪರಿಶೀಲಿಸಿ ಕೆಲವೇ ದಿನದಲ್ಲಿ ನಾವು ಮೀಟಿಂಗ್ ಮಾಡಿ ಏನು ಮಾಡಬೇಕು, ಮುಂದಿನ ದಿನದಲ್ಲಿ ಬೆಲೆ ಬಗ್ಗೆ, ತಿಂಡಿ ತಿನಿಸುಗಳ ಬೆಲೆಯ ಬಗ್ಗೆನೂ ಹೆಚ್ಚಿಗೆ ಆಲೋಚನೆ ಮಾಡ್ತೇವೆ. ಮೀಟಿಂಗ್ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡುವ ಬಗ್ಗೆ ಮೀಟಿಂಗ್ ಮಾಡ್ತೇವೆ. ಇದರ ಜೊತೆಗೆ ಗ್ಯಾಸ್ ಶಾರ್ಟೇಜನ್ನು ತಕ್ಷಣ ಆದಷ್ಟು ಬೇಗ ಸರ್ಕಾರ ನಿರ್ವಹಿಸಬೇಕು. ನಾವು ಶಾರ್ಟೇಜ್ ಸಪ್ಲೈ ಆದರೆ ಗ್ರಾಹಕರಿಗೆ ತಿಂಡಿ ತಿನಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ನಮ್ಮ. ಈಗ ಹಾಲಿನ ದರ 2 ರೂಪಾಯಿ ಜಾಸ್ತಿ ಆದರೆ ಟೀ ದರ ಏರಿಕೆ ಮಾಡುವಂತಹ ಹೋಟೆಲ್ ಉದ್ಯಮ 115 ರೂಪಾಯಿ ಏರಿಕೆ ಆಗ್ತಾ ಇದೆ ಗ್ಯಾಸಿನ ದರ. ತಮಗೆ ಲಾಸ್ ಮಾಡಿಕೊಂಡು ಗ್ರಾಹಕರಿಗೆ ಕಡಿಮೆ ದುಡ್ಡಲ್ಲಿ ಏನಾದರೂ ಟೀ, ಕಾಫಿ ಆಗಿರ್ಬೋದು ತಿಂಡಿ ಕೊಡುವಂಥ ಪ್ಲಾನಲ್ಲಿ ಇದ್ದೀರಾ ಅಥವಾ ದರ ಏರಿಕೆ ಮಾಡುವಂಥ ಪ್ಲಾನಲ್ಲಿ ಇದ್ದೀರಾ? ಖಂಡಿತ ಯಾವುದನ್ನು ಇವತ್ತಿಂದಲೇ ಗ್ಯಾಸ್ ಏರಿಸಿದಂಗೆ ನಾವು ಏರಿಸಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಸಾಫ್ಟ್ವೇರ್ನಲ್ಲಿ ಚೇಂಜಸ್ ಮಾಡಬೇಕು, ಪರಿಶೀಲಿಸಬೇಕು, ಎಲ್ಲ ಹೋಟೆಲ್ಗಳ ಜೊತೆ ಚರ್ಚೆ ಮಾಡಬೇಕು. ಏರಿಕೆ ಆಗುವುದು ಅನಿವಾರ್ಯ, ಆದರೆ ಎಷ್ಟರ ಮಟ್ಟಿಗೆ ಏರಿಕೆ ಮಾಡಬೇಕು, ಅಥವಾ ಇದು ಕೇವಲ 1 ವಾರದ ಮಟ್ಟಿಗೆ ಗ್ಯಾಸ್ ಬೆಲೆ ಏರ್ತಾ ಇರೋದಾ, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು. ಪೆಟ್ರೋಲ್ ಬೆಲೆ $67 ಇತ್ತು, ಅದು 2-3 ದಿವಸದಲ್ಲಿ $93 ಬಂದು ನಿಂತಿದೆ. ಇದರ ಜೊತೆ ಸಪ್ಲೈಯೇ ಇಲ್ಲ ಅಂತ ಅಧಿಸೂಚನೆಗಳನ್ನು ಕಳಿಸಿದ್ದಾವೆ. HP ಭಾರತ್ ಗ್ಯಾಸ್ನವರು ಸಂಪೂರ್ಣ ಸ್ಟಾಪ್ ಮಾಡಿದ್ದಾರೆ ಸಪ್ಲೈಯನ್ನು. ಕೇವಲ ಇಂಡಿಯನ್ನದವ್ರ ಜೊತೆ ನಿನ್ನೆ ಕೂಡ ಚರ್ಚೆ ಮಾಡಿದ್ದೆ. ಕೆಲವೇ ದಿನಗಳಿಗೆ ನಮಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ, ಬಹಳ ಅನಿವಾರ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಿರುವಂಥದ್ದು ವಾಣಿಜ್ಯ ಸಿಲಿಂಡರ್ಗಳ ಒಂದು ಅಭಾವ ಸೃಷ್ಟಿಯಾಗಿದೆ, ಅಂದರೆ ದರ ಏರಿಕೆ ಒಂದು ಕಡೆ ಆದರೆ ಅದು ಸಪ್ಲೈನೇ ಆಗ್ತಿಲ್ಲ ಅಂತ ಹೇಳ್ತಿರೋದು ನಿಮಗೆ? ಖಂಡಿತ ಸಪ್ಲೈ ಇಂಡಿಯನ್ ಗ್ಯಾಸ್ನವರು ಮಾತ್ರ ಮಾಡ್ತಾ ಇದ್ದಾರೆ, ಗೇಲ್ ಗ್ಯಾಸ್ನವರು ಮಾಡ್ತಾ ಇದ್ದಾರೆ. HP ಮತ್ತು ಭಾರತ್ ಗ್ಯಾಸ್
ಸಂಪೂರ್ಣ ಸ್ಥಗಿತ ಮಾಡಿದ್ದಾರೆ. ಅವರೆಲ್ಲ ಡೊಮೆಸ್ಟಿಕ್ ಸಿಲಿಂಡರ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವತ್ತು ನಮ್ಮದೊಂದು ಹೋಟೆಲ್ ಉದ್ಯಮ ಬಹುದೊಡ್ಡ ಉದ್ಯಮ. ಇದರಿಂದ ಪ್ರವಾಸೋದ್ಯಮ ಇದೆ, PGಗಳು ನಡೀತಾ ಇರುತ್ತೆ, ಸ್ಟಾರ್ ಹೋಟೆಲ್ಗಳು ನಡೀತಾ ಇರುತ್ತೆ, ಬಿಸ್ನೆಸ್ ಮೀಟಿಂಗ್ಗಳು ನಡೀತಾ ಇರುತ್ತೆ. ಅದಲ್ಲದೆ ಜನಸಾಮಾನ್ಯರಿಗೆ ಬಹಳಷ್ಟು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಊಟದ ಅಗತ್ಯತೆ ಇದೆ. ಗ್ಯಾಸ್ ಸಪ್ಲೈ ಖಂಡಿತ ಸ್ಥಗಿತವಾದರೆ ಬಹಳಷ್ಟು ತೊಂದರೆ ಆಗ್ತದೆ. ಇಂದು ಮುಂಬೈ ಮತ್ತು ಪೂನಾದಲ್ಲಿ ಹಲವಾರು ಹೋಟೆಲ್ಗಳು ಕೆಲವೇ ತಿಂಡಿಗಳನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಇದೆಲ್ಲವನ್ನು ಪರಿಶೀಲಿಸಿ ಇವತ್ತು ಸಾಯಂಕಾಲದ ಒಳಗೆ ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಾವು ಏನು ಹೇಳುವುದಂದ್ರೆ ಫಸ್ಟ್ ಗ್ಯಾಸ್ ಸಪ್ಲೈ ಸರಿಪಡಿಸಬೇಕು ಅಂತ ನಮ್ಮ ಒತ್ತಾಯ. ಅವರಿಗೆ ಒಂದು ಕಡೆ ಸಿಲಿಂಡರ್ನ ಸಪ್ಲೈ ಕಡಿಮೆ ಆಗ್ತಿದೆ, ದರ ಏರಿಕೆ ಆಗ್ತಿದೆ. ಎಷ್ಟು ಪರ್ಸೆಂಟೇಜ್ ನೀವು ತಿಂಡಿಗಳ ದರ ಏರಿಕೆ ಮಾಡಬಹುದು? ಅದು ಇನ್ನು ಅನಿಶ್ಚಿತ ಆಗುತ್ತೆ. ಖಂಡಿತ ಬೆಲೆ ಏರುವುದು ಅನಿವಾರ್ಯವಾಗಿದೆ. ಅದೆಲ್ಲ ಅವರವರ ಹೋಟೆಲ್ನವರ ಮೇಲೆ ಬಿಟ್ಟಿರ್ತೇವೆ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಏರಿಸಲೇಬೇಕಾಗ್ತದೆ. ಆದರೆ ಈ ಗ್ಯಾಸ್ ಸಬ್ಜೆಕ್ಟ್ ಟೆಂಪರರಿ ಇನ್ಕ್ರೀಸ್ ಆಗ್ಬೋದಾ ಅಥವಾ ಶಾಶ್ವತವಾಗಿ ಆಗ್ಬೋದಾ ಎಲ್ಲವನ್ನೂ ಕಾದು ನೋಡ್ತೇವೆ. ಇದರ ಜೊತೆ ನಮಗೆ ಗ್ಯಾಸ್ನ ಜೊತೆ ಇಲೆಕ್ಟ್ರಿಸಿಟಿ, ವಾಟರ್ ಚಾರ್ಜು, ಗಾರ್ಬೇಜ್ ಟ್ಯಾಕ್ಸ್, ಕಲೆಕ್ಷನ್ ಚಾರ್ಜಸ್ ಇದೆಲ್ಲ ಬಹುದೊಡ್ಡ ಹೊರೆಯಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಆಗಬೇಕಾ ಅಥವಾ ಇವಾಗ ತಕ್ಷಣದಿಂದ ಮಾಡಬೇಕಾ ಅಂತ ನಾವು ಚಿಂತನ ಮಂಥನ ಮಾಡ್ತೀವಿ. ರಕ್ಷಿತ್, ಒಂದಂತರೂ ಸತ್ಯ, ಈ ಒಂದು ಸಿಲಿಂಡರ್ ದರ ಏರಿಕೆ ಆಗಿರುವಂಥದ್ದು ನೇರವಾಗಿ ಗ್ರಾಹಕರ ಮೇಲೆ ಮಾತ್ರ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಈಗಾಗಲೇ PC ಅವರು ಹೇಳಿದ್ದಾರೆ, ಶೀಘ್ರದಲ್ಲೇ ನಾವು ಮಾಡದೇ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ತಿಂಡಿ, ಕಾಫಿ ಎಲ್ಲದೂ ಕೂಡ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದೇ ಎಲ್ಲೋ ಒಂದು ಕಡೆ ಯುದ್ಧದ ಪರಿಣಾಮ ಒಂದೊಂದಾಗಿ ಅಂದರೆ ಆರಂಭಿಕ ಇದು. ಈಗ ಸಿಲಿಂಡರ್ ದರ ಏರಿಕೆ ಆಯಿತು, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಜನ ಈ ಏನು ಪಶ್ಚಿಮ ಏಷ್ಯಾದಲ್ಲಿ ನಡೆದಿರುವಂತಹ ಈ ಸಂಘರ್ಷದ ಎಫೆಕ್ಟ್ ಏನಿದೆ ಅದು ಭಾರತದ ಮೇಲೆ ತೀವ್ರವಾದಂತಹ ಒಂದು ಎಫೆಕ್ಟ್ ಆಗ್ತಿರುವಂಥದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.